ಏನೋ ಚಿಕ್ಕೋಡಿಯಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ಮುಂದುವರೆದ್ರ ಬಗ್ಗೆ ನಾವು ನೋಡ್ತಾ ಇದ್ವಿ. ಇದೀಗ ಕೈ ಮೇಲೆ ಬ್ಲೇಡ್ ಅನ್ನ ಬಳಸಿ ಕೊಯ್ದು ಗಾಯ ಮಾಡಿಕೊಂಡು ಹುಚ್ಚು ಅಭಿಮಾನಿಯೊಬ್ಬ ತನ್ನ ಹುಚ್ಚುತನವನ್ನ ಪ್ರದರ್ಶನ ಮಾಡಿರುವಂಥದ್ದು. ಇಲ್ಲಿ ಕೈ ಮೇಲೆ ಕತ್ತಿ ಸಾಹುಕಾರ್ ಅಂತ ಕೊಯ್ಕೊಂಡಿದ್ದಾನೆ ಅಭಿಮಾನಿ. ಹರಗಾಪುರ ಗ್ರಾಮದ ನಿವಾಸಿ ಪವನ್ ಪಾಟೀಲ್ ಮಾಡಿರುವಂತ ಕೆಲಸ ಇದು. ಮತ್ತೊಂದು ಕಡೆ ಈ ಅಭಿಮಾನಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯನ್ನು ಕೂಡ ಒಡ್ಡಿರುವಂಥದ್ದು. ಮತ್ತೊಬ್ಬ ಅಭಿಮಾನಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯನ್ನ ಒಡ್ಡಿರುವಂಥ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ರಮೇಶ್ ಕತ್ತಿಗೆ ಕಾಲ್ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಇದರ ಬೆದರಿಕೆ ಹಾಕಿದಾನಂತೆ ಶಶಿಕಾಂತ್ ಅನ್ನುವಂಥ ವ್ಯಕ್ತಿ. ಈ ರೀತಿಯಾಗಿ ಅಭಿಮಾನಿಗಳ ಅತಿರೇಕದ ಅಭಿಮಾನದ ಪ್ರದರ್ಶನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕೈಯಲ್ಲಿ ಈತ ಬ್ಲೇಡ್ ತಗೊಂಡು ಕೊಯ್ಕೊಂಡು ಗಾಯ ಮಾಡಿಕೊಂಡು ಕತ್ತಿ ಸಾಹುಕಾರ್ ಅಂತ ಬರ್ಕೊಂಡಿರುವಂಥದ್ದು. ರಾಜಕಾರಣಿಗಳಿಗೂ ಈ ಪರಿ ಹುಚ್ಚು ಅಭಿಮಾನಿಗಳಿರ್ತಾರೆ ಅಂತ ಹೇಳಿದ್ರೆ ಬಹಳ ಅಚ್ಚರಿಯ ವಿಚಾರ ಇದು. ರಮೇಶ್ ಕತ್ತಿಗೆ ಟಿಕೆಟ್ ಸಿಗಬೇಕು ಅಂತ ಆಗ್ರಹ ಮಾಡಿ ಈತ ಈ ರೀತಿಯಾಗಿ ತನ್ನ ವಿಚಿತ್ರ ಅಭಿಮಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಇದು ಪವನ್ ಪಾಟೀಲ್ ಅನ್ನುವಂಥ ಯುವಕನ ಕಥೆಯಾದರೆ ಇನ್ನೊಬ್ಬ ಯುವಕ ಆತ ಕಾಲ್ ಮಾಡಿ, ಶಶಿಕಾಂತ್ ಅಂತ ಆತನ ಹೆಸರು, ಆತ ಕಾಲ್ ಮಾಡಿ ನಾನು ಸೂಸೈಡ್ ಮಾಡ್ಕೊಳ್ತೀನಿ ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅಂತ ಹೇಳಿ ಬೆದರಿಕೆಯನ್ನು ಒಡ್ಡಿದ್ದಾನೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಟಿಕೆಟ್ ಅನೌನ್ಸ್ ಆಗುವಂತಹ ಮೂಮೆಂಟ್ ಹತ್ತಿರದಲ್ಲಿರುವಂಥ ಟೈಮ್ನಲ್ಲಿ ಈ ರೀತಿ ಎಲ್ಲ ಹೈಡ್ರಾಮಾಗಳು ಈಗ ಚಿಕ್ಕೋಡಿ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ.